ಸೊ ಈ ವಿಡಿಯೋದಲ್ಲಿ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ ಅಂದ್ರೆ ಅದರಲ್ಲಿ ಯಾವ ಪ್ರಾಪರ್ಟೀಸ್ ಇದೆ, ಆ ಪ್ರಾಪರ್ಟೀಸ್ ಏನೇನು ಫಂಕ್ಷನ್ ಮಾಡುತ್ತೆ ಅಂತ ನೋಡೋಣ. ಸೊ ಆಲ್ರೆಡಿ ಒಂದು ವಿಡಿಯೋನ ಇಂಪೋರ್ಟ್ ಮಾಡಿದ್ದೀನಿ. ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ ಎಲ್ಲಿದೆ ಅಂದರೆ ಇಲ್ಲಿದೆ ಅಲ್ವಾ, ಆರೋ ಮಾರ್ಕ್ ಅಲ್ಲ, 2 ಆರೋ ಮಾರ್ಕ್ ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿದ ತಕ್ಷಣ ಎಫೆಕ್ಟ್ಸ್ ಕಂಟ್ರೋಲ್ ಅಂತ ಇದೆ. ಅದನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ ನಿಮ್ಗೆ ಇಲ್ಲಿ ತೋರಿಸಿಲ್ಲ ಅಂದರೆ ನೀವು ಏನಿಲ್ಲ, ವಿಂಡೋಸ್ಗೆ ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ತೋರಿಸುತ್ತೆ, ಇಲ್ಲಿದೆ ಅಲ್ವಾ ಎಫೆಕ್ಟ್ಸ್ ಕಂಟ್ರೋಲ್ ಅಂತ. ಇದನ್ನ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಆಕ್ಟಿವೇಟ್ ಆಗ್ಬಿಡುತ್ತೆ, ಇಲ್ಲಿಂದ ಬರುತ್ತೆ. ಫಸ್ಟ್ ಏನಿದೆ ಪೊಸಿಷನ್. ಈ ಪೊಸಿಷನ್ ಏನಂದ್ರೆ ನೀವು ವಿಡಿಯೋ ಲೇಯರ್ನ ಆ ಕಡೆ ಯಾವ ಕಡೆ ಪೊಸಿಷನ್ ಮಾಡಬೇಕು, ಅದಕ್ಕೆ ನಾವು ಈ ಪೊಸಿಷನ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಈ ಕಡೆ ಡ್ರ್ಯಾಗ್ ಮಾಡ್ತೀನಿ, ಈ ಕಡೆ ವ್ಯಾಲ್ಯೂಸ್ ಚೇಂಜ್ ಆಗೋಷ್ಟು ಆ ಕಡೆ ಚೇಂಜ್ ಆಗ್ತಿರುತ್ತೆ. ಇದೇ ಟಾಪ್ ಆ್ಯಂಡ್ ಬಾಟಮ್ ಮೂವ್ ಮಾಡಬೇಕಂದ್ರೆ ಈ ಕಡೆ. ನೆಕ್ಸ್ಟ್ ಸ್ಕೇಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇವಾಗ ನೋಡಿ ನಾನು ವ್ಯಾಲ್ಯೂಸ್ನ ಇನ್ಕ್ರೀಸ್ ಮಾಡಿದಷ್ಟು ನಮಗೆ ವೀಡಿಯೋಸ್ ಝೂಮ್ ಆಗ್ತಾ ಹೋಗುತ್ತೆ. ಇದೇ ಡಿಕ್ರೀಸ್ ಮಾಡಿದಷ್ಟು ನೋಡಿ ಝೂಮ್ ಔಟ್ ಆಗ್ತಾ ಹೋಗುತ್ತೆ. ಸೊ ಬೇಸಿಕಲಿ ಸ್ಕೇಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಝೂಮ್ ಇನ್ ಝೂಮ್ ಔಟ್ ಆ ಥರ ವೀಡಿಯೋ ನಿಮ್ಗೆ ಸ್ವಲ್ಪ ಝೂಮ್ ಮಾಡಬೇಕು ಅಥವಾ ಝೂಮ್ ಔಟ್ ಮಾಡಿ ತೋರಿಸ್ಬೇಕು ಅನ್ನೋಕ್ಕೆ ನಾವು ಸ್ಕೇಲ್ಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರೊಟೇಷನ್ ಗೊತ್ತಿರುತ್ತೆ ನಿಮ್ಗೆ ಆಬ್ವಿಯಸ್ಲಿ. ವೀಡಿಯೋನ ಈ ಥರ ರೊಟೇಟ್ ಮಾಡೋದು ಅಥವಾ ಲೆಫ್ಟ್ ರೊಟೇಟ್ ಮಾಡೋದು, ಆ ಥರ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಯಾವ ಥರ ರೊಟೇಟ್ ಆ ಥರ ರೊಟೇಟ್. ನೆಕ್ಸ್ಟ್ ಆ್ಯಂಕರ್ ಪಾಯಿಂಟ್ ಅಂದರೆ ಇಲ್ಲಿದೆ ಅಲ್ವಾ, ಮಧ್ಯ ಒಂಥರ ಕಾಣಿಸ್ತಿದೆ ಅಲ್ವಾ, ಹಂಗೊಂಥರ ಸರ್ಕಲ್ ಮಧ್ಯ ಪ್ಲಸ್ ಥರ, ಅದನ್ನ ಆ್ಯಂಕರ್ ಪಾಯಿಂಟ್ ಅಂತ ಕರಿತೀವಿ. ಆ್ಯಂಕರ್ ಪಾಯಿಂಟ್ ಮೆಜಾರಿಟಿ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನೀವು ಯಾವಾಗ ಝೂಮ್ ಮಾಡ್ತೀರಾ ಅದು ಕರೆಕ್ಟ್ ಆ್ಯಂಕರ್ ಪಾಯಿಂಟ್ ಮಧ್ಯನೇ ಹೋಗಿ ಝೂಮ್ ಆಗುತ್ತೆ ಆ ಥರ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ಆ್ಯಂಕರ್ ಪಾಯಿಂಟ್ನ ಚೇಂಜ್ ಮಾಡ್ತೀನಿ, ಈ ಥರ ಲೆಫ್ಟಲ್ಲಿ ಇಡ್ತೀನಿ. ಇವಾಗ ನೋಡಿ ನಾನು ಸ್ಕೇಲ್ ಇಂಕ್ರೀಸ್ ಮಾಡ್ತೀನಿ. ಆ ಸ್ಕೇಲ್ ಇಂಕ್ರೀಸ್ ಮಾಡಿದಷ್ಟು ಝೂಮ್ ಆಗ್ತಾ ಇದೆ. ಇವಾಗ ಯಾವ ಕಡೆ ಝೂಮ್ ಆಗ್ತಾ ಇದೆ ಅಂದರೆ ಸೆಂಟ್ರಲ್ಲಿ ಝೂಮ್ ಆಗ್ತಿಲ್ಲ. ನಾನು ಎಲ್ಲಿ ಆ್ಯಂಕರ್ ಪಾಯಿಂಟ್ ಇಟ್ಟೆ ಅದನ್ನ ಸೆಂಟ್ರಲ್ ರೆಫರೆನ್ಸ್ ತಗೊಂಡು ಕರೆಕ್ಟಾಗಿ ಅಲ್ಲೋಗಿ ಝೂಮ್ ಆಗುತ್ತೆ. ಸೊ ಆ್ಯಂಕರ್ ಪಾಯಿಂಟ್ ಬೇಸಿಕಲಿ ನೀವು ಯಾವ ಪಾಯಿಂಟ್ಗೆ ಇಟ್ಕೊಂಡು ಅಲ್ಲಿ ಝೂಮ್ ಆಗಬೇಕು ಕರೆಕ್ಟಾಗಿ ಅದಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಸ್ಕ್ರೀನ್ಶಾಟ್ ತೆಗೆದಿರ್ತೀರಿ ಯಾವುದೋ ಒಂದು ವಿಕಿಪೀಡಿಯಾದಲ್ಲಿ, ಅಲ್ಲಿ ಪರ್ಟಿಕ್ಯುಲರ್ ಒಂದು ವರ್ಡ್ ಮಾತ್ರ ಇರುತ್ತೆ. ಆ ವರ್ಡ್ಗೆ ಕರೆಕ್ಟಾಗಿ ಝೂಮ್ ಇನ್ ಆಗಬೇಕಂದ್ರೆ ಆ್ಯಂಕರ್ ಪಾಯಿಂಟ್ನ ಕರೆಕ್ಟಾಗಿ ವರ್ಡ್ ಮೇಲೆ ಪ್ಲೇಸ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಸ್ಕೇಲ್ ಇನ್ಕ್ರೀಸ್ ಮಾಡಿದ್ರೆ ಕರೆಕ್ಟಾಗಿ ವರ್ಡ್ ಮೇಲೆ ಝೂಮ್ ಆಗುತ್ತೆ. ಸೊ ಅದಕ್ಕೆ ನಾವು ಆ್ಯಂಕರ್ ಪಾಯಿಂಟ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒಪಾಸಿಟಿ ಅಂದರೆ ಗೊತ್ತು ಆಲ್ರೆಡಿ ಇಲ್ಲಿ. ಟ್ರಾನ್ಸ್ಪರೆನ್ಸಿ ಅಂದರೆ ಇಲ್ಲಿ ನೋಡಿ, ಈ ಥರ ಟ್ರಾನ್ಸ್ಪರೆನ್ಸಿ ನೋಡಿ, 0 ಕೊಟ್ಟರೆ ವಿಡಿಯೋ ಏನು ಕಾಣಿಸಲ್ಲ, 50% ಕೊಟ್ಟರೆ 50% ಇರುತ್ತೆ, ಫುಲ್ ಬ್ರೈಟ್ ಇರಲ್ಲ, 50% ಇದೇ ನೀವು 100 ಕೊಡಿಸಿದ್ರೆ ಪರ್ಫೆಕ್ಟ್ 100% ಇರುತ್ತೆ. ಅದೇ ರೀತಿ ಒಪಾಸಿಟಿಲಿ ಇಲ್ಲಿ ನೋಡಿ, ಕ್ರಿಯೇಟ್ ಎಲಿಪ್ಸ್ ಮಾಸ್ಕ್ ಅಂತ. ಮಾಸ್ಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಆ ವಿಡಿಯೋದಲ್ಲಿ ಸರ್ಟೈನ್ ಪೋರ್ಷನ್ ಮಾತ್ರ ಬೇಕು, ಅದು ನನಗೆ ಎಲಿಪ್ಸ್ ಶೇಪಲ್ಲಿ ಬೇಕು ಅಂದರೆ ಈ ಥರ ಅದು ಕ್ಲಿಕ್ ಮಾಡಿದ್ರೆ ಎಲಿಪ್ಸ್ ಶೇಪಲ್ಲಿ ನಿಮಗೆ ಅದು ಕ್ರಿಯೇಟ್ ಆಗುತ್ತೆ. ಅಥವಾ ಇಲ್ಲ ನನಗೆ ಈ ಥರ ರೆಕ್ಟ್ಯಾಂಗಲ್ ಶೇಪಲ್ಲಿ ಬೇಕು, 4 ಪಾಯಿಂಟ್ ಆ ಥರ ಬೇಕು ಅಂದರೆ ಈ ಥರ ಕ್ರಿಯೇಟ್ ಆಗುತ್ತೆ. ಇಲ್ಲ ನಂಗೆ ಇದೆಲ್ಲ ಬೇಕು, ನಾನು ಓನ್ ಶೇಪಲ್ಲಿ ನಾನು ಆ ವಿಡಿಯೋಲಿ ಡ್ರಾ ಮಾಡಬೇಕು ಅಂದ ತಕ್ಷಣ ಇಲ್ಲಿ ಪೆನ್ ಇದೆಲ್ಲ, ಪೆನ್ ಟೂಲ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲೋಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಅದನ್ನು ಡ್ರಾ ಮಾಡಿಬಿಟ್ಟು ಕರೆಕ್ಟಾಗಿ ಸ್ಟಾರ್ಟ್ ಎಲ್ಲಿತ್ತು ಅಲ್ಲೋಗಿ ಎಂಡ್ ಮಾಡಿದ ತಕ್ಷಣ ಇಷ್ಟು ಮಾತ್ರ ಸೆಲೆಕ್ಟ್ ಆಗುತ್ತೆ. ಸೊ ಬೇಸಿಕಲಿ ಇಟ್ಸ್ ಮಾಸ್ಕಿಂಗ್ ಅಂತ ಕರಿತೀವಿ. ಮಾಸ್ಕಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ವೀಡಿಯೋ ಇದೆ, ಆ ವಿಡಿಯೋದ ಪರ್ಟಿಕ್ಯುಲರ್ ಪೋರ್ಷನ್ ಮಾತ್ರ ನನಗೆ ಬೇಕು, ಆದರೆ ಸುತ್ತಮುತ್ತ ಇರೋದೆಲ್ಲ ಬೇಡ. ಹಂಗಂದ್ರೆ ಅಲ್ಲೋಗಿ ಕರೆಕ್ಟಾಗಿ ನೀವು ಮಾಸ್ಕ್ ಮಾಡಿಬಿಟ್ರೆ ಆ ಪೋರ್ಷನ್ ಮಾತ್ರ ಇರುತ್ತೆ, ಸುತ್ತ ಇರೋದೆಲ್ಲ ನಿಮಗೆ ಡಿಲೀಟ್ ಆಗುತ್ತೆ. ಮೀನ್ಸ್ ಯಾವ ಕಡೆ ಪೆನ್ ಟೂಲ್ ನೀವು ಕರೆಕ್ಟಾಗಿ ಮಾಸ್ಕ್ ಮಾಡಿ ಹಿಡಿದ್ರೆ ಅದು ಮಾತ್ರ ಇರುತ್ತೆ, ಸುತ್ತಮುತ್ತ ಇರೋದೆಲ್ಲ ನಮ್ಗೆ ಬೇಡ ಹಂಗಂತ. ಇಲ್ಲ ನನಗೆ ಮಾಸ್ಕ್ ಮಾಡಿಬಿಟ್ಟು ಆ ಪೋರ್ಷನ್ ಬಿಟ್ಟು ಬೇರೆ ಎಲ್ಲ ಬೇಕು ಅಂದರೆ ಇಲ್ಲಿ ಕೆಳಗಡೆ ಇದೆ ನೋಡಿ, ಇನ್ವರ್ಟ್ ಕೊಟ್ಟರೆ ಯಾವ ಕಡೆ ಮಾಸ್ಕ್ ಮಾಡಿ ಇಡ್ತೀರಾ ಅದು ಬಿಟ್ಟು ಸುತ್ತಮುತ್ತ ಇರೋದು ಆ ವಿಡಿಯೋ ಕಾಣಿಸುತ್ತೆ. ಆ ಯಾವ ಕಡೆ ಮಾಸ್ಕ್ ಮಾಡಿ ಇಡ್ತೀರಾ ಅದು ಮಾತ್ರ ಡೆಲೀಟ್ ಆಗ್ಬಿಟ್ರೆ. ಸಿಂಪಲ್, ಒಂದು ಕಡೆ ಮಾಸ್ಕ್ ಮಾಡಿ ಇಡ್ತೀರಾ ಅದು ಮಾತ್ರ ಇರುತ್ತೆ. ಇನ್ವರ್ಟ್ ಅಂದರೆ ಅದೇ ಉಲ್ಟಾ ಮೀನ್ಸ್ ಅದೇ ರಿವರ್ಸ್. ಹಂಗಂದ್ರೆ ಎಲ್ಲಿ ಮಾಸ್ಕ್ ಮಾಡಿ ಇಡ್ತೀರಾ ಅದು ಬಿಟ್ಟು ಬೇರೆಲ್ಲ ನನಗೆ ವಿಸಿಬಲ್ ಆಗಬೇಕು. ಸೊ ಅಷ್ಟೇ. ನೆಕ್ಸ್ಟ್ ಈ ಮಾಸ್ಕ್ ಫೆದರ್, ಮಾಸ್ಕ್ ಒಪಾಸಿಟಿ. ಅದು ಮಾಸ್ಕ್ ಫೆದರ್ ಅಂದರೆ ಏನಿಲ್ಲ, ನಿಮ್ಗೆ ಎಷ್ಟು ಫೆದರ್ ಬೇಕು, ತುಂಬ ಕಡಿಮೆ ಬೇಕಾ ಫೆದರ್ ಅಂದರೆ ಇವಾಗ ನೋಡಿ ಮಧ್ಯ ಪಾಯಿಂಟ್ ಮಾತ್ರ ಫುಲ್ಲು ಒಂಥರ ಥಿಕ್ನೆಸ್ ಇರುತ್ತೆ. ಔಟ್ ಆಫ್ ದ ಥಿಕ್ನೆಸ್ ಅನ್ನಂದ್ರೆ ಆ ಟ್ರಾನ್ಸ್ಪರೆನ್ಸಿ ಕಡಿಮೆ ಅಂತ ಬರುತ್ತೆ, ಅದನ್ನೇ ಮಾಸ್ಕ್ ಫೆದರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಪಾಸಿಟಿ ಮಾಸ್ಕ್ ಫುಲ್ ಕಂಪ್ಲೀಟ್ ಕಡಿಮೆ ಬೇಕು. ಒಪಾಸಿಟಿ ಅಂದರೆ ಗೊತ್ತಲ್ವ, ಟ್ರಾನ್ಸ್ಪರೆನ್ಸಿ ಫುಲ್ ಕಡಿಮೆ ಬೇಕಾ ಜಾಸ್ತಿ ಬೇಕಾದ್ರೆ. ಮತ್ತು ಮಾಸ್ಕ್ ಎಕ್ಸ್ಪ್ಯಾನ್ಷನ್, ನೀವು ಡೈರೆಕ್ಟ್ ಇಲ್ಲಿಂದ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಮಾಸ್ಕ್ ಒಂದು ಪರ್ಟಿಕ್ಯುಲರ್ ಪೋರ್ಷನ್ ಡ್ರಾ ಮಾಡಿರ್ತೀರಾ, ನಿಮ್ಮ ಆದಮೇಲೆ ಇನ್ನೊಂದು ಸ್ವಲ್ಪ ನಂಗೆ ಜಾಸ್ತಿ ಇನ್ನೊಂದು ಸ್ವಲ್ಪ ಎಂಗ್ಲಾರ್ಜ್ ಆಗಬೇಕು, ಮಾಸ್ಕ್ ಎಕ್ಸ್ಪ್ಯಾಂಡ್ ಬೇಕಂದ್ರೆ ಅದನ್ನು ಸ್ವಲ್ಪ ವ್ಯಾಲ್ಯೂಸ್ ಇನ್ಕ್ರೀಸ್ ಮಾಡಿದಷ್ಟು ನೀವೇನು ಮಾಸ್ಕ್ ಡ್ರಾ ಮಾಡಿರ್ತೀರ ಅದನ್ನೇ ಸ್ವಲ್ಪ ದೊಡ್ಡದಾಗುತ್ತೆ. ನೆಕ್ಸ್ಟ್ ಬ್ಲೆಂಡ್ ಮೂಡ್ ಇದು ತುಂಬಾ ಎಫೆಕ್ಟ್ಸ್ ಇದೆ, ಡಿಫ್ರೆನ್ಸ್, ಎಕ್ಸ್ಕ್ಲೂಸಿವ್, ಸಬ್ಟ್ರಾಕ್ಟ್ ಅಂತ. ಇದು ಲೈಕ್ ನಾವು ಮುಂದೆ ಹೋಗ್ತಾ ನೋಡೋಣ, ಈಗಲೇ ಬೇಡ, ಮುಂದೆ ಹೋಗ್ತಾ ಇದು ಲೈಕ್ ವಿಡಿಯೋ ಎಫೆಕ್ಟ್ಸ್ ಬಂದಾಗ ಅದ್ರಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಐ ಹೋಪ್ ಈ ವಿಡಿಯೋದಲ್ಲಿ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲಲ್ಲಿ ಏನೇನು ಪ್ರಾಪರ್ಟೀಸ್ ಇದೆ ಅಂದರೆ ಪೊಸಿಷನ್ ಚೇಂಜ್ ಮಾಡ್ಬೋದು, ಸ್ಕೇಲ್ ನಾವು ಇನ್ಕ್ರೀಸ್ ಮಾಡಿ ಝೂಮ್ ಔಟ್ ಮಾಡ್ಬೋದು, ಮತ್ತು ರೊಟೇಷನ್ ಚೇಂಜ್ ಮಾಡ್ಬೋದು, ಮತ್ತು ಆ್ಯಂಕರ್ ಪಾಯಿಂಟ್ ಅಂದ್ರೆ ಆ್ಯಂಕರ್ ಪಾಯಿಂಟ್ ಯೂಸ್ ಮಾಡಿ ಪರ್ಟಿಕ್ಯುಲರ್ ಪೋರ್ಷನ್ ಯಾವ ಥರ ಝೂಮ್ ಮಾಡೋದು, ಒಪಾಸಿಟಿ ಅಂದ್ರೇನು, ಮತ್ತು ಮಾಸ್ಕ್ ಯಾವ ಥರ ಡ್ರಾ ಮಾಡೋದು, ಮತ್ತು ಮಾಸ್ಕ್ ಫೆದರ್ ಒಂದು ಮಾಸ್ಕ್ ಒಪಾಸಿಟಿ, ಮತ್ತು ಅದೇ ರೀತಿ ನೆಕ್ಸ್ಟ್ ಬ್ಲೆಂಡ್ ಮೋಡ್ ಮುಂದೆ ನೋಡೋಣ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೋ ವಿಡಿಯೋ ಎಡಿಟಿಂಗ್ ಕಲಿಬೇಕಾದ್ರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.